ಕೊಪ್ಪಳ ಜಿಲ್ಲೆಯ ಡಿಆರ್ಇ ಸೆಲ್ ಘಟಕದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ರಘುನಾಥ್ ಬುಧವಾರ ಸುಮಾರು ಮಧ್ಯಾಹ್ನ 3:45 ವೇಳೆಗೆ ಚಿತ್ರದುರ್ಗದಿಂದ ಜಗಳೂರು ಗಡಿ ಗ್ರಾಮದ ಕಡಬನಕಟ್ಟೆ ಗ್ರಾಮದ ಬಳಿ ಮರಕ್ಕೆ ಡಿಕ್ಕಿ ಹೊಡೆದು ಭೀಕರ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. 2007ನೇ ಬ್ಯಾಚ್ನ ಅಧಿಕಾರಿಯಾಗಿದ್ದ ಇವರು 3 ದಿನಗಳ ಕಾಲ ರಜೆ ಮೇಲೆ ತಮ್ಮ ಕುಟುಂಬ ವಾಸ ಇದ್ದ ಚಿತ್ರದುರ್ಗಕ್ಕೆ ಬಂದು ಹೆಂಡತಿ ತವರೂರಾದ ಆಯ್ಕಲ್ ಗ್ರಾಮಕ್ಕೆ ಬಂದು ನಂತರ ಬುಧವಾರ ಮಧ್ಯಾಹ್ನ ಆಯ್ಕಲ್ ಗ್ರಾಮದಿಂದ ಕೊಪ್ಪಳಕ್ಕೆ ಮುಷ್ಟೂರು ಮಾರ್ಗವಾಗಿ ಕಾರ್ನಲ್ಲಿ ಹೋಗುತ್ತಿದ್ದಾಗ ಕಡಬನಕಟ್ಟೆ ಹತ್ತಿರ ತಾವೇ ಕಾರು ಚಾಲಿಸುತ್ತಿದ್ದ ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದ್ದು ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದಾರೆ. ಮೃತ ರಘುನಾಥ್ ಅವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ ಸಮೀಪದ ನಂದಿಹಳ್ಳಿ ಗ್ರಾಮದವರಾಗಿದ್ದು ಅವರ ಪತ್ನಿ ಮತ್ತು 2 ಮಕ್ಕಳು ಚಿತ್ರದುರ್ಗದ ಬ್ಯಾಂಕ್ ಕಾಲೋನಿಯಲ್ಲಿ ವಾಸವಾಗಿದ್ದಾರೆ. ಇವರ ತಾಯಿ ದಾವಣಗೆರೆಯ ಕೆಬಿ ಬಡಾವಣೆಯಲ್ಲಿ ನೆಲೆಸಿದ್ದಾರೆ. ಅಪಘಾತ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಡಿವೈಎಸ್ಪಿ ರುದ್ರೇಶ್ ಉಜ್ಜನಕೊಪ್ಪ, ಜಗಳೂರು ಇನ್ಸ್ಪೆಕ್ಟರ್ ಬಿಎಂ ಸಿದ್ದರಾಮಯ್ಯ, ಪಿಎಸ್ಸಿ ಗಾದ್ರಿಲಿಂಗಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಇನ್ನು ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ಶವಗಾರದಲ್ಲಿ ಮೃತದೇಹವನ್ನು ಇರಿಸಲಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಕುಟುಂಬಸ್ಥರು ಸಂಬಂಧಿಕರ ಆಕ್ರಂದನ ಮುಗಿಲುಮುಟ್ಟಿತು. ಒಬ್ಬ ದಕ್ಷ ಅಧಿಕಾರಿಯ ಅಕಾಲಿಕ ನಿಧನಕ್ಕೆ ಪೊಲೀಸ್ ಅಧಿಕಾರಿಗಳು ಕಂಬನಿ ಮಿಡಿದಿದ್ದಾರೆ.